ತೆಲಂಗಾಣದಲ್ಲಿ ಶ್ರೀಶೈಲಂ ಎಡದಂಡೆ ಕಾಲುವೆ ಕಾಮಗಾರಿ ವೇಳೆ ಮಣ್ಣು ಕುಸಿದಿದ್ದು 14 ಕಿಲೋಮೀಟರ್ ಒಳಗೆ 8 ಕಾರ್ಮಿಕರು ಕಳೆದ 20 ಗಂಟೆಯಿಂದ ಅಲ್ಲೇ ಸಿಲುಕೊಂಡಿದ್ದಾರೆ. ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಶ್ರೀಶೈಲಂ ಎಡದಂಡೆ ಕಾಲುವೆ ಸುರಂಗದಲ್ಲಿ ಅವಘಡ. ಕಾಮಗಾರಿ ವೇಳೆ ಸುರಂಗದಲ್ಲಿ ಕುಸಿದ ಮಣ್ಣು. ಸುರಂಗದಲ್ಲಿ ಸಿಲುಕಿರುವ 8 ಕಾರ್ಮಿಕರ ರಕ್ಷಣೆಗೆ ಹರಸಾಹಸ. ತೆಲಂಗಾಣದ ಶ್ರೀಶೈಲಂ ಎಡದಂಡೆ ಕಾಲುವೆ ಸುರಂಗ ಕಾಮಗಾರಿ ವೇಳೆ ಅವಘಡ ಸಂಭವಿಸಿದೆ. ನಿನ್ನೆ ಬೆಳಗ್ಗೆ ಟಿಬಿಎಂ ಮೆಷಿನ್ ಮೂಲಕ ಸುರಂಗ ಕೊರೆಯೋ ವೇಳೆ ಮೇಲ್ಭಾಗದ ಮಣ್ಣು ಕುಸಿದು ಬಿದ್ದಿದೆ. 8 ಕಾರ್ಮಿಕರು ಸುರಂಗದಲ್ಲಿ ಸಿಲುಕಿದ್ದಾರೆ. ನಾಗರ್ ಕರ್ನೂಲ್ ಜಿಲ್ಲೆಯ ದೋಮಲಪೆಂಟ ಬಳಿ ಈ ದುರಂತ ಸಂಭವಿಸಿದೆ. ನೀರಾವರಿ ಯೋಜನೆಗಾಗಿ ಶ್ರೀಶೈಲಂನಿಂದ ದೇವರಕೊಂಡವರೆಗೆ ನಡೆಯುತ್ತಿರೋ 44 ಕಿಲೋಮೀಟರ್ ಉದ್ದದ ಸುರಂಗ ಕಾಮಗಾರಿ ಇದಾಗಿದೆ. ಒಂದು ಬದಿಯಿಂದ 14 ಕಿಲೋಮೀಟರ್, ಮತ್ತೊಂದು ಬದಿಯಿಂದ 23 ಕಿಲೋಮೀಟರ್ ಕಾಮಗಾರಿ ಮುಗಿದಿದೆ. ಉಳಿದ 9 ಕಿಲೋಮೀಟರ್ ಕಾಮಗಾರಿ ಸದ್ಯ ನಡೀತಿದೆ. ನಿನ್ನೆ ಬೆಳಗ್ಗೆ 8 ಗಂಟೆ ಸುಮಾರಿಗೆ ದೋಮಲಪೆಂಟ ಬಳಿ 14 ಕಿಲೋಮೀಟರ್ ಸುರಂಗದ ಒಳಗೆ ಸಾಗಿದ್ದ 50 ಕಾರ್ಮಿಕರ ತಂಡ ಟಿಬಿಎಂ ಮೆಷಿನ್ ಮೂಲಕ ಸುರಂಗ ಕೊರೆಯುತ್ತಿದ್ರು. ಈ ವೇಳೆ ಮೇಲ್ಭಾಗದಿಂದ ನೀರು ಹಾಗೂ ಮಣ್ಣು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ 42 ಕಾರ್ಮಿಕರು ಹೊರಗೋಡಿ ಬಂದಿದ್ದಾರೆ. ಈ ಪೈಕಿ 13 ಮಂದಿ ಗಾಯಗೊಂಡಿದ್ದಾರೆ. ಇನ್ನುಳಿದ 2 ಇಂಜಿನಿಯರ್ಗಳು, 6 ಮಂದಿ ಕಾರ್ಮಿಕರು ಸೇರಿ 8 ಜನರು ಸುರಂಗದ ಒಳಗೆ ಸಿಲುಕೊಂಡಿದ್ದಾರೆ. ఒక సైడ్ నుంచి నీళ్లు మట్టి లోపల రావడం మొదలుపెట్టింది. ఇది కొంత ప్రమాదకరంగా ఉందని చెప్పి ఆ టనల్ బోరింగ్ మిషన్ పక్కన కానీ వెనక ఉన్న మనుషులందరూ 60-70 మంది అందరూ కూడా బయటకు వచ్చేసారు. కానీ టనల్ బోరింగ్ ముందున్న మరి 2 ఇంజనీర్లు, 6 లేబరు, వారు అందులో 8 మందిలో 6 జయప్రకాష్ అసోసియేట్స్ వారి ఎంప్లాయీస్, 2 ఈ అమెరికన్ కంపెనీ రాబిన్స్ ఎంప్లాయీస్, వాళ్ళు అక్కడే స్టక్ అయిపోయారు. ದುರಂತದ ಬಗ್ಗೆ ತಿಳಿತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಫೋನ್ ಮಾಡಿ ಘಟನೆಯ ಬಗ್ಗೆ ಸಂಪೂರ್ಣ ವಿವರಣೆ ಪಡೆದುಕೊಂಡ್ರು. ಕಾರ್ಮಿಕರ ರಕ್ಷಣೆಗೆ ಬೇಕಿರೋ ಎಲ್ಲ ಅಗತ್ಯ ರಕ್ಷಣಾ ಕ್ರಮಗಳ ಸಹಾಯ ಮಾಡೋದಾಗಿ ಭರವಸೆ ನೀಡಿದ್ದಾರೆ. ರಾಹುಲ್ ಗಾಂಧಿ ಕೂಡ ರಕ್ಷಣಾ ಕಾರ್ಯಾಚರಣೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಸದ್ಯ 14 ಕಿಲೋಮೀಟರ್ ಆಳದಲ್ಲಿ ಸಿಲುಕಿರುವ ಕಾರ್ಮಿಕರ ರಕ್ಷಣೆಗೆ ಹರಸಾಹಸ ನಡೀತಿದೆ. ಸುರಂಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. 4 ಅಡಿಯಷ್ಟು ನೀರು ನಿಂತಿದ್ದು ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗಿದೆ. ಸದ್ಯ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಜೊತೆಗೆ ಭಾರತೀಯ ಸೇನೆಯು ರಕ್ಷಣಾ ಕಾರ್ಯಾಚರಣೆಗೆ ಕೈ ಜೋಡಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.